ಆತ್ಮೀಯ ವೀಕ್ಷಕರೇ, ಮತ್ತೆ ವಿಮೆನ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎಜುಕೇರ್ ಬಗ್ಗೆ ಮಾತಾಡ್ತಿದ್ರೆ ಮಕ್ಕಳಿಗೆ ಎಲ್ಲ ಎಜುಕೇಷನನ್ನು ಕೊಡೋದು, ಎಜುಕೇರನ್ನು ಕೊಡಬೇಕು ಶಾಲೆಗಳಲ್ಲಿ ಶಿಕ್ಷಣದ ಜೊತೆಗೆ ಅಂತ ಹೇಳಿದೆವು. ಆದರೆ ಸಾಮಾನ್ಯ ಮನುಷ್ಯರಿಗೆ, ವಿವಿಧ ರಂಗಗಳಲ್ಲಿ ಬೆಳೀತಾ ಇರುವವರಿಗೆ, ಈ ಆಫೀಸ್ಗಳಲ್ಲೆಲ್ಲ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈ ಎಜುಕೇರನ್ನು ಕೊಡಬಹುದೇ? ಡೆಫಿನೆಟ್ಲಿ, ಖಂಡಿತವಾಗಿ ಕೊಡ್ಬೋದು. ಯಾವ ರೀತಿ ಕೊಡ್ಬೋದು? ಯಾವ ರೀತಿ ಅಂದರೆ, ಅವರಿಗೆ ಇದು ನಮ್ಮ ಎಜುಕೇರಿಗೆ 7 ಪ್ರಿನ್ಸಿಪಲ್ಸ್, ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ. ಅದು ನಾನು ನಿಮಗೆ ಹೇಳಿದ್ದೇನೆ. ಆ ಬಗ್ಗೆ ನಾವು ಒಂದು ಓರಿಯೆಂಟೇಷನ್ ಕೋರ್ಸ್ ಎಂದು ಕೊಡ್ಬೋದು, ಒಂದು ಹಾಫ್ ಡೇ ಪ್ರೋಗ್ರಾಮ್. ಈಗ ಬಾಂಬೆಯಲ್ಲಿ ಎಲ್ಲ ಅವರು ಪೊಲೀಸ್ಗಳಿಗೆ ಮತ್ತು LNT ಕಂಪನಿಯವರಿಗೆ ಮತ್ತು ತುಂಬ ಜನರಿಗೆ ಅವರು 2 ಡೇ ಕೋರ್ಸ್, 1 ಡೇ ಕೋರ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾಕೆಂದರೆ ಅವರಲ್ಲಿ ಕೂಡ ಇರುವ ಮಾನವೀಯ ಮೌಲ್ಯಗಳು ಅವರ ಕಾರ್ಯದಲ್ಲಿ ಬಂದು ಆ ಸಮಾಜಕ್ಕೆ ಒಳ್ಳೆ ಸೇವೆ ಸಲ್ಲಿಸಬೇಕೆಂದು ಆ ಒಂದು ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಮಾತ್ರ ನಾವು ಪ್ರಾರಂಭಿಸಲಿಲ್ಲ. ಅಂದರೆ ನಮ್ಮಲ್ಲಿ ಇದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು, 2-3 ಇದ್ದಾರೆ ಎಜುಕೇರ್ ಮಾಡಿದವರು. ಮಮತಾ ಸುಂದರಾಮ್ ಎಂದು, ಶಿಲ್ಪಾ ಆಚಾರ್ಯ, ಇವರೆಲ್ಲ ಇದ್ದಾರೆ. ಆದರೆ ನಾವು ಇದಕ್ಕೆ ನಾವು ಇನ್ನೂ ಕೈ ಹಾಕಲಿಲ್ಲ. ಆದರೆ ನನ್ನ ಅದು ಇಂಟ್ರೆಸ್ಟ್, ಈ ಪೊಲೀಸ್, ಲಾಯರ್ಸ್, ಡಾಕ್ಟರ್ಸ್ ನಮಗೆ ಕರೆದ್ರೆ ನಾವು ಡೆಫಿನೆಟ್ಲಿ ಮಾಡಲಿಕ್ಕೆ ರೆಡಿ ಇದ್ದೇವೆ. ಮತ್ತು ಅದು ಮಾತ್ರ ಅಲ್ಲ, ನಮಗೆ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಮಿಸ್ಟರ್ ಪದ್ಮನಾಭ್ ಪೈ ಅವರು ಮತ್ತು ಅವರ ವೈಫ್ ಕೂಡ, ಇವರು ಕೂಡ ನಮಗೆ ಎನ್ಕರೇಜ್ ಮಾಡಲಿಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಾವಾಗಿ ಹೋಗಲಿಲ್ಲ ಈ ಕೆಲಸಕ್ಕೆ. ಆದರೆ ನಮಗೆ ಇಂಟ್ರೆಸ್ಟ್ ಉಂಟು ಮತ್ತು ನಮ್ಮ ಸಂಸ್ಥೆ ನಮಗೆ ಆ ಸಹಕಾರ ನೀಡ್ತಾ ಇದ್ದಾರೆ. MP ಪೈ ಅವರ ವೈಫ್ ಎಲ್ಲ ನೀಡಿದ್ದಾರೆ. ಅದಕ್ಕಾಗಿ ಅವರು ಇಲ್ಲ ಎಂದು ಹೇಳಲಿಕ್ಕೆ ಇಲ್ಲ. ಆದರೆ ನಮಗೆ ಇಂಟ್ರೆಸ್ಟ್ ಉಂಟು. ಅಂದರೆ ಇದು ಸಮಾಜದನ್ನ ಉಪಯೋಗಿಸಿಕೊಳ್ಬೇಕು. ಈಗ ಆ ಥರದ ಎಜುಕೇರ್ ಅನ್ನ ಒಂದು ಸಾಮಾನ್ಯ ಮನುಷ್ಯರಿಗೂ ಅವರವರ ರಂಗದಲ್ಲಿ ಅದನ್ನು ಉಪಯೋಗಿಸ್ಕೊಡುವಾಗ ಅವರಿಗೆ ಯಾವ ಥರ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ ನೀವು? ಅಂದರೆ ಅದರಲ್ಲಿ ಈಗ ಎಜುಕೇರ್ ಇದು ಪ್ರಿನ್ಸಿಪಲ್ಸ್ ಹೇಳಬೇಕಾದ್ರೆ ಮೊದಲು ನಾನು ಹೇಳಿದ್ದೇನೆ, ಭಗವಂತ ಎಲ್ಲರಲ್ಲೂ ಇದ್ದಾರೆ ಎಂಬ ಆ ಭಕ್ತಿ ಭಾವನೆಯಿಂದ, ಆ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು. ಯಾವುದೇ ಇದು ಪ್ರೊಫೆಷನ್ ತಗೊಂಡ್ರೆ, ಈಗ ಡಾಕ್ಟರ್ಸ್ ತಗೊಂಡ್ರೆ ದೇವರಿದ್ದಾರೆ ಅವರಲ್ಲಿ, ನನ್ನಲ್ಲಿರೋ ದೇವರು ಆ ದೇವರಿಗೆ ಕೆಲಸ ಮಾಡ್ತಾರೆ ಎಂದು ಆ ಭಾವನೆ ಇರಬೇಕು ಫಸ್ಟ್. ಮತ್ತು 2 ಏನಂದ್ರೆ, ಎಲ್ಲ ದೇವರು ಒಬ್ಬರೇ. ಅಂದರೆ ಆ ಒಂದು ಬೇರೆ ಧರ್ಮ, ಇದು ಧರ್ಮ ಅದೆಲ್ಲ ಭಾವನೆಯಿಂದ, ಒಂದು ವಿಶಾಲ ಭಾವನೆಯಿಂದ ಎಲ್ಲರ ಹತ್ರ ನಾವು ನಮ್ಮ ಪ್ರೊಫೆಷನ್ ಅನ್ನು ಮಾಡಬೇಕು. ಅದು ಆಯ್ತು. ಸೆಕೆಂಡ್, ಎಜುಕೇರ್ ಬಂತು. ಮತ್ತು ನಮ್ಮ ಮಾನವೀಯ ಮೌಲ್ಯಗಳು, ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ. ಇದು ಒಂದು ತುಂಬಾ ದೊಡ್ಡ ಟಾಪಿಕ್, ಅದಕ್ಕಾಗಿ ವಿಸ್ತಾರವಾಗಿ ತಗೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಇದು ಮೇನ್. ಮತ್ತು ಇನ್ನೊಂದು ಮೇನ್ ಅಂದ್ರೆ, ನಾವು ಅದಕ್ಕೆ 3HV ಹೇಳ್ತೇವೆ. 3HV ಅಂದ್ರೆ 3 values, harmony in the values of 3 values ಅಂತ ಹೇಳ್ತೇವೆ. ಅಂದ್ರೆ ಒಂದು ಸಮಾನತೆ. ಯಾವ ವ್ಯಾಲ್ಯೂಸ್, ಮೌಲ್ಯ, ನಮ್ಮ ಹೆಡ್ ಇಂದ ಬರುವುದು ವ್ಯಾಲ್ಯೂ ಒಂದು ಉಂಟು, ಹಾರ್ಟ್ ಇಂದ ಬರುವುದು ಒಂದು ವ್ಯಾಲ್ಯೂ ಉಂಟು, ಕೈಯಿಂದ ಬರುವುದು ವ್ಯಾಲ್ಯೂ ಒಂದು ಉಂಟು. ಈಗ ಅದಕ್ಕೆ ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೇನೆ. ಈಗ ನನಗೆ ಯಾವುದೇ ಒಂದು ವಿಚಾರ ಬರ್ತದೆ ತಲೆಯಲ್ಲಿ, ಈಗ ನನಗೆ ಬರ್ತದೆ ಇವತ್ತು ಅಲ್ಲಿ ಹೋಗಬೇಕು ಎಂದು. ಆ ವಿಚಾರವನ್ನು ನಾವು ಆ ಹೃದಯದಲ್ಲಿ, ಆಧ್ಯಾತ್ಮಿಕ ಹೃದಯದಲ್ಲಿ ಯಾರು ಕೂತಿದ್ದಾರೆ? ಭಗವಂತ. ಆ ಭಗವಂತನ ಅನುಮತಿ ಪಡೆದು ಮತ್ತು ನಾನು ಕಾರ್ಯಕ್ಕೆ ಹಾಕಿದ್ರೆ ಆ ಕಾರ್ಯ ಒಳ್ಳೆಯದಾಗ್ತದೆ. Morning session starting with morning prayer. Karage Namaste Lakshmi Karamate Saraswati Karamule tu Govinda Prabhate Karadarshanam. Children say good morning to each other by chanting Suprabhata. Ishwaram Vasudha Shriman
पूर्वा सन्ध्या प्रवर्तते उत्तिष्ठ सत्यसाईशा कर्तव्यं देवमालिकम्. The dining hall is spacious and well ventilated. The kitchen is well equipped with modern cooking gadgets. Cleanliness is next to godliness. It's strictly observed in our kitchen and dining hall. ब्रह्मार्पणम् ब्रह्मावे ब्रह्माग्नो ब्रह्मणाहुतम् ब्रह्मेव तेन गन्तव्यम् ब्रह्मकर्म समाधिना. Busy schedule of studies, they relax themselves by various activities. We can see them doing karate, dancing, skating, and playing games. Night, before going to bed, they spend few moments with God by praying. करचरणकृतं वा कायजं कर्मजं वा श्रवणनयनजं वा मानसं वापराधम्. How can we forget the pious place of our school where Swami resides and by whose grace our school is functioning? Let us pray that may Swami showers his blessing on us. Sai Ram. ಈಗ ನೀವು ಹೇಳಿದ್ರಿ ಈ ಎಜುಕೇರ್ನ ಏನು ತತ್ವಗಳು, ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ನನ್ನ ಮನಸ್ಸಿನೊಳಗೂ ದೇವರಿದ್ದಾನೆ, ನನ್ನ ಎದುರಲ್ಲಿರುವ ವ್ಯಕ್ತಿ ಮನಸ್ಸಿನೊಳಗೂ ದೇವರಿದ್ದಾನೆ. ನಾನು ಏನು ಕೆಲಸ ಮಾಡ್ತಾ ಇದ್ದೇನೆ ಅದು ನಾನು ಮಾಡ್ತಾ ಇಲ್ಲ, ದೇವರು ನನ್ನಿಂದ ಮಾಡಿಸ್ತಾ ಇದ್ದೇನೆ. ಅಲ್ಲಿ ಏನು ವಿಷಯ ಬಂತು ಅಂತ ಹೇಳಿದ್ರೆ ನಾನು ಅನ್ನುವ ಪದ ಇಲ್ಲ, ಅಲ್ಲಿ ಸ್ವಾರ್ಥ ಅನ್ನೋದೇ ಇಲ್ಲ. ನಾನೊಂದು ನಿಮಿತ್ತ ಮಾತ್ರ ಅಂತ. ಬಹುಶಃ ಈಗಿನ ನಮ್ಮ ಏನು ಜನ್ರೇಷನ್ ಇದೆ, ಈಗ ಏನು ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಸ್ವಾರ್ಥದ ಭಾವನೆ, ನಾನು ಅನ್ನೋದು ಅದು ಕಡಿಮೆ ಆಗಬೇಕು ಅಂತಂದರೆ ಈ ಎಜುಕೇರನ್ನು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಈಗ ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ತುಂಬ ಕ್ರೌರ್ಯಗಳು, ಹಿಂಸೆಗಳು ಎಲ್ಲ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂತ ಹೇಳಿದರೆ ವಿದ್ಯೆ ಇಲ್ಲದೆ ಅಲ್ಲ, ವಿದ್ಯೆ ಎಲ್ಲರಿಗೂ ಇದೆ. ಯಾಕೆ ಸರಿಯಾದ ರೀತಿಯಲ್ಲಿ ಇಲ್ಲ, ಈ ಮಾನವೀಯ ಮೌಲ್ಯಗಳು ಇಲ್ಲ. ಆದ ಕಾರಣ ನನಗೇನನ್ಸುತ್ತೆ, ಈ ಎಜುಕೇರನ್ನು ಮಕ್ಕಳಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಾವು ಮುಂದೆ ಒಂದು 10 ವರ್ಷದ ನಂತರ ಒಂದು ಜನ್ರೇಷನನ್ನೇ ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ. ಖಂಡಿತ ಅದಕ್ಕಾಗಿ ಅದೇ ನನಗೆ ಈಗ ಬರ್ತದೆ. ಸ್ವಾಮಿ ಸತ್ಯ ಸಾಯಿಬಾಬಾ ಅವರು ಇದೇ ದೃಷ್ಟಿಯಲ್ಲಿ, ಅವರ ಆ ದೃಷ್ಟಿ ಅದೇ ಇತ್ತು. ಮುಂದಿನ ಜನಾಂಗವನ್ನು ಸರಿ ಮಾಡಬೇಕು, ಪುನರ್ನಿರ್ಮಾಣ, ಮೌಲ್ಯಗಳ ಪುನರ್ನಿರ್ಮಾಣ, ನಿರ್ಮಾಣ ಅಲ್ಲ ಪುನರ್ನಿರ್ಮಾಣವನ್ನು ಮಾಡಿಸ್ಲಿಕ್ಕೋಸ್ಕರ ಈ ಎಜುಕೇರ್ ಎಂಬ ಒಂದು ಇದನ್ನು ಪ್ರಾರಂಭಿಸಿದ್ರು. ಇದೇ ಕಾರಣ, ಅದು ಅವರ ಕಲ್ಪನೆ ಇತ್ತು, ಇದೆಲ್ಲ ಹೀಗೆ ಆಗ್ತದೆ. ಈಗ ಅವರ ಸ್ಟೂಡೆಂಟ್ಸ್, ಅವರ ಶಾಲೆಯ ಮಕ್ಕಳೆಲ್ಲ ಈಗ ಎಷ್ಟೋ ಒಳ್ಳೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ನಡೀತಾ ಇದ್ದಾರೆ, ಹೃದಯದಿಂದ ಅವರ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಏನು ಹೇಳಿ ಅಂತ ಸಹ ಆಗಲಿ, ಅವರು ದೇ ಆರ್ ವೆರಿ ಪ್ಯೂರ್ ಇನ್ ಹಾರ್ಟ್. ಮತ್ತು ಅವರ ಆ ಕೆಲಸ ಸಹ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ನಾವು ಕೂಡ ಹೀಗೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಎಷ್ಟೋ ನಡೀತಾ ಇದೆ. ಆದರೆ ನನಗೆ ಖಂಡಿತವಾಗಿ ನನಗೆ ಇದು ಗೊತ್ತು, ಅದು ಒಂದು ಧೈರ್ಯ ಉಂಟು. ಅಂದರೆ ಈ ಎಜುಕೇರಿಂದ ನಾವು ಈ ಇಡೀ ಸಮಾಜವನ್ನು ಬದಲಾವಣೆ ತರಬಹುದು, ಖಂಡಿತವಾಗಿ ತರಬಹುದು. ಬದಲಾವಣೆ ಆಗ್ತಾ ಇದೆ. ಇದು ಸುವರ್ಣ ಯುಗ ಬರ್ತದೆ ಎಂದು ಹೇಳ್ತಾರಲ್ಲ, ಇದೇ
ಇದಕ್ಕೆ ಇದೇ ಎಕ್ಸಾಂಪಲ್, ಮತ್ತೇನು ಬೇರೆ ಕಾಣೋದಿಲ್ಲ. ಇದರಿಂದಲೇ ನಮ್ಮ ಬದುಕು ಅಷ್ಟೊಂದು ಒಳ್ಳೆಯದಾಗಿ ನಡೆಸಲಿಕ್ಕೆ ಸಾಧ್ಯ ಉಂಟು. ಮತ್ತು ನನಗೆ ಇನ್ನೊಂದು ಅನ್ನಿಸ್ತದೆ ಅಂದರೆ, ಬೇರೆ ಶಾಲೆಗಳಿಗೂ ಕೂಡ ಈ ಎಜುಕೇರನ್ನು ನಾವು ಅಳವಡಿಸಬಹುದು. ಯಾರಾದರೂ ಮುಂದೆ ಬಂದರೆ ನಾವು ತರಬೇತಿ ಕೊಡಲಿಕ್ಕೆ ನಮ್ಮ ಸಂಸ್ಥೆ ನಿಜವಾಗಿ ಆನಂದವಾಗಿ ಅವರಿಗೆ ಕೊಡಲಿಕ್ಕೆ ತಯಾರಿದ್ದಾರೆ. ಆ ಥರ ಅಂದರೆ ಎಲ್ಲ ಎಜುಕೇಷನ್ ಸಿಸ್ಟಮಲ್ಲೂ ಎಜುಕೇರನ್ನು ಅಳವಡಿಸಿಕೊಂಡಾಗ ನೀವೇನು ಹೇಳಿದ್ರಿ, ಸುವರ್ಣ ಯುಗ ಏನಿದೆ ಅದು ಖಂಡಿತ ಬರಲಿಕ್ಕೆ ಸಾಧ್ಯ ಇದೆ. ಬಹುಶಃ ಎಲ್ಲ ಶಿಕ್ಷಣದ ಮೂಲ ಉದ್ದೇಶವೂ ಅಷ್ಟೇ. ಶಿಕ್ಷಣದ ಮೂಲ ಅವ್ರಿಗೆ ಏನು ಗೊತ್ತಾ, ಇನ್ನೊಂದು ನಾನು ಹೇಳಬೇಕಾದ್ರೆ, ಅವರಿಗೆ ಪ್ರಾಪಂಚಿಕ ಶಿಕ್ಷಣ ಮಾತ್ರ ಅಲ್ಲ, ಒಳಗಿನ ಅಂತರಾತ್ಮದ ಶಿಕ್ಷಣ ಕೂಡ ಬೇಕು. ಈಗ ನೀವು ಇದು ಒಂದು ಸಣ್ಣ ಕತೆ ಇದಕ್ಕೆ ಅನ್ವಯಿಸ್ತದೆ, ನಾವೆಲ್ಲರೂ ಹೇಳುವ ಕತೆ ಇದು. ಈಗ ನೋಡಿ, ಈ ದೋಣಿಯವನು ಒಂದು ಇದ್ದ ಕತೆ ನಿಮ್ಗೆ ಗೊತ್ತಿರ್ಬೋದು. ಆ ದೋಣಿ ಒಬ್ಬನು ಅವನ ಹಳ್ಳಿಗೆ ಹೋಗ್ಬೇಕೆಂದು ಎನಿಸ್ತು. ಅವನು ಹಳ್ಳಿಗೆ ಹೋಗ್ಬೇಕೆಂದು ಅವನು ಕಲಿತವನು, ಹೊರಗೆ ಪರವೂರಿನಿಂದ ಬಂದಿದ್ದಾನೆ. ದೋಣಿ ಅವನಿಗೆ ಹೇಳ್ತಾನೆ, ನಿನಗೆ ಪೇಪರಲ್ಲಿ ಅದು ಬಂದದ್ದು ಗೊತ್ತುಂಟಾ, ರಾಕೇಶ್ ಶರ್ಮಾ ಅಲ್ಲಿ ಹೋಗಿದ್ದಾನೆ. ಇಲ್ಲ, ನನಗೆ ಕಲೀಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ ಎಂದು. ಆಗ ಅವನು ಹೇಳ್ತಾನೆ, ಅಯ್ಯೋ ನಿನ್ನ ಕಾಲು ಜನ್ಮ ಹಾಳಾಯ್ತಲ್ಲ ಎಂದು. ಅಷ್ಟರಲ್ಲಿ ಸ್ವಲ್ಪ ಸಮಯ, ನಿಮಗೆ ಅದು ಕತೆ ಗೊತ್ತಿರ್ಬೇಕು. ಮತ್ತೆ ಇನ್ನು ಮುಂದೆ ದೋಣಿ ಮುಂದೆ ಹೋಗುವಾಗ ನಿನಗೆ ಟೈಮ್ ವಾಚ್ ಕಟ್ಟಿದೆಯಲ್ಲ, ಟೈಮ್ ಗೊತ್ತುಂಟಾ? ಇಲ್ಲ, ನಂಗೆ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ. ಅದರಿಂದ ಅರ್ಧ ಭಾಗ ಹೋಯ್ತು, ಜೀವನ ವ್ಯರ್ಥ ಆಗಿ ಹೋಯ್ತು. ಪುನಃ 3ನೇ ಸಲ ಕಲಿಯುವಾಗ ಅವನಿಗೆ ಕೇಳ್ತಾನೆ, ಪುನಃ ಒಂದು ಪ್ರಶ್ನೆ ಕೇಳ್ತಾನೆ. ಆಗ ಅವನು, ಇಲ್ಲ ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಎಂದ. ಅಲ್ಲ, ಶೇರ್ ಇದು ಮಾರ್ಕೆಟ್ ಎಲ್ಲ ಹೆಚ್ಚಾಗಿದೆ ಎಂದು ಹೇಳುವಾಗ, ಇಲ್ಲ ನನಗೆ ಗೊತ್ತಿಲ್ಲ, ನನಗೆ ಕಲೀಲಿಕ್ಕೆ ಗೊತ್ತಿಲ್ಲ ಎಂದ. ಆಗ ಅವನು ಹೇಳ್ತಾನೆ, ನಿನ್ನ ಮುಕ್ಕಾಲು ಭಾಗ ಜೀವನ ಹಾಳಾಗುತ್ತೆ. ಅಷ್ಟರಲ್ಲಿ ಒಂದು ದೊಡ್ಡ ಇದು ಗಾಳಿ ಬಂದು ನೆರೆ ಬಂದು ದೋಣಿಯಲ್ಲಿ ತೂತು ಬಂದಾಗ ಅವನು ಕೇಳ್ತಾನೆ, ಸರ್ ನಿಮಗೆ ಈಜಲಿಕ್ಕೆ ಬರ್ತದೆಯಾ? ಇಲ್ಲ, ಆದರೆ ನಿಮ್ಮ ಇಡೀ ಜೀವನ ಹಾಳಾಗ್ತದೆ. ಅದೇ ರೀತಿ ನಮ್ಗೆ ಈಗ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಮಕ್ಕಳಿಗೆ ನಾವು ಸಾಗಿಸ್ಬೇಕು, ನಾವು ಕೂಡ ಹೋಗ್ಬೇಕು. ಅದಕ್ಕಾಗಿ ಪ್ರಾಪಂಚಿಕ ಜ್ಞಾನದಿಂದ ನಾವು ಈಜಲಿಕ್ಕೆ ಸಾಧ್ಯವಿಲ್ಲ. ನಮ್ಗೆ ದೋಣಿ ಸಾಗಬೇಕಾದ್ರೆ ನಮ್ಮ ಈ ಅಂತರಾತ್ಮದ ನಾಲೆಜ್ ಕೂಡ ಬೇಕು, ಆಧ್ಯಾತ್ಮಿಕತೆ. ಅದರಿಂದ ಮಾತ್ರ ನಾವು ಸಾಧ್ಯ ಉಂಟು. ಎರಡು ಕೂಡ ಬೇಕು ಆ ಸಾಗರ ದಾಟಿಸ್ಲಿಕ್ಕೆ. ಇದು ಮಾತ್ರ ಅಲ್ಲ, ಅದು ಇದಕ್ಕೆ ಸರಿಯಾಗಿ ಅನ್ವಯಿಸ್ತದೆ. ಎಜುಕೇರ್ ಅಂದ್ರೆ ಅದು ಅಂತ ನೀವು ಅದನ್ನ ಹೇಳ್ತೀರಾ, ಆಧ್ಯಾತ್ಮದ ಒಳಗೆ ಇದ್ದುಕೊಂಡು. ಆಧ್ಯಾತ್ಮಿಕತೆ ಅಂದ್ರೆ ನಾವು ಹೇಳುವ ಆಧ್ಯಾತ್ಮಿಕತೆ ಏನಂದ್ರೆ, ನಿಜವಾದ ಅರ್ಥ ನಾವು ಹೇಳುವವರು ದೇವಸ್ಥಾನಕ್ಕೆ ಹೋಗುವುದು ಆಧ್ಯಾತ್ಮಿಕತೆ ಅಲ್ಲ. ಅದು ಎಲ್ಲಿದ್ರೆ ಸಹ ದೇವರು ಎಲ್ಲಿ ಇದ್ದಾರೆ. ಆದರೆ ಆಧ್ಯಾತ್ಮಿಕತೆ ಅಂದರೆ ನಾವು ಹೇಳುವ ದೃಷ್ಟಿ ಅಂದರೆ, ಇದು ಎಜುಕೇರಲ್ಲಿ ನಾವು ಹೇಳೋದು ಪ್ರಾಮುಖ್ಯತೆ ಕೊಡೋದು, ನಮ್ಮಲ್ಲಿರುವ ಈ ಪಶು ಪ್ರವೃತ್ತಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವನ್ನು ನಾಶ ಮಾಡೋದು ಮತ್ತು ನಮ್ಮಲ್ಲಿರುವ ಆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು, ಅದನ್ನು ನಾವು ಹೇಳೋದು ಆಧ್ಯಾತ್ಮ ಅಂತ. ಮೇಡಮ್, ನೀವು ಕಾರ್ಯಕ್ರಮಕ್ಕೆ ಬಂದು ಎಜುಕೇರ್ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿಯನ್ನು ನೀಡಿದ್ರ. ಅದು ಹೇಗೆ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಬೋದು, ನಮ್ಮ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಹೇಗೆ ಅದನ್ನು ಬಳಸಿಕೊಂಡಾಗ ಇನ್ನೂ ಸುಂದರವಾದ ಬದುಕನ್ನು ನಾವು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ರ. ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ. ಅಷ್ಟೆಲ್ಲ ಒಳ್ಳೆಯ ಮಾಹಿತಿಗಳನ್ನು ನಮಗೆ ತಿಳಿಸಿದ್ರ. ಕಾರ್ಯಕ್ರಮ ಬಂದದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿಗೆ ವಿಮೆನ್ಸ್ ಕ್ಲಬ್ನ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.